ಬಿಟ್ಟು ಬಿಡಿ. ಇದು ಯಾರ ರಾಜ್ಯ? ಈ ಮಾಹಿಷ್ಮತಿ ಮಂಡಲವು ಕಾರ್ತ್ಯವೀರಾರ್ಜುನರಲ್ಲವೇ? ಇಲ್ಲಿರುವ ಪ್ರತಿಯೊಂದು ಹೆಣ್ಣು ಗಂಡು ಪ್ರಾಣಿ ಪಕ್ಷಿ ಜೀವ ಸಂಕುಲಗಳೆಲ್ಲವೂ ಅವನದಲ್ಲವೇ? ಹಾಗಿದ್ದ ಮೇಲೆ ನಿನ್ನದೆನ್ನುವುದೇನೋ? ಇಲ್ಲಿ ಇವಳು ನನ್ನವಳೇ, ಅವಳು ನನ್ನವಳೇ. ಅರ್ಥವಾಯಿತೆ? ನೀನು ಬಾಳನ್ನೊಳಲೆ. ಎಲ್ಲವೋ ಮೂರ್ಖ, ನಿನ್ನನ್ನು ನಾನು ಸುಮ್ಮನೆ ಬಿಡುವರೆ? ಕೆಲವೋ ಹುಲು ಮಾನವ ರಾಜನ ಸಂಬಂಧಿಯನ್ನೇ ಕೊಲ್ಲುವಷ್ಟು ಸೊಕ್ಕೆ ನಿನ್ನ ಬೆನ್ನಿಗೆ ಬಾರಣೆ ಹಾಕಿಸಿ ಕುದ್ದಿಯು ಎಣ್ಣೆಯಲ್ಲಿ ಕೈ ಎತ್ತಿಸಿ ನಿನ್ನ ಸರ್ವಸ್ವವನ್ನು ಈ ಮಾಹಿಷ್ಮತಿ ಮಂಡಲಕ್ಕೆ ಒಪ್ಪಿಸಿ ನೀನು ದಿನೇ ದಿನೇ ಸಾಯುವುದನ್ನು ನಾನು ನೋಡಬೇಕು. ಇವಳೇ ನಿನ್ನ ಹೆಂಡತಿ, ನನ್ನ ಅರಮನೆಯ ತುತ್ತಿನ ದಾಸಿಯಾಗಿರುವಂತೆ ಆಶ್ರಮದಾಸ್ಯಂ ಹಿಂದೆ ಮುಗಿಯಲಿ ಹಾಳಿ ದಾಸ್ಯಂ ನಗೆಯನ್ನು ಹೊಂದಲಿ ಆಶ್ರಮದಾಸ್ಯಂ ಹಿಂದೆ ಮುಗಿಯಲಿ ಹಾಳಿ ದಾಸ್ಯಂ.
ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಮಣ್ಣು ದೇವರೆಂಬರು ಮಾತೆಗೆ ಹೋಲಿಸುವರು ನೀರು ದೇವರೆಂಬರು ಗಂಗೆಗೆ ಹೋಲಿಸುವರು ಜೀವ ಸಂಕುಲಗಳ ಮೂಲ ಮಾತ್ರಕ್ಕೆ ಮಾತೆಯರು ಜೀವ ಸಂಕುಲಗಳ ಮೂಲ ಮಾತ್ರಕ್ಕೆ ಮಾತೆಯರು ಯತ್ರ ನಾರ್ಯಸ್ತು ಪೂಜ್ಯಂತೆ ನೀನು ಆಶ್ರಮದವಳಲ್ಲವೇ? ಇದುವರೆಗೂ ನನ್ನ ಕಣ್ಣಿಗೆ ಕಂಡಿಲ್ಲ ನೀನು. ನನ್ನ ಸ್ಥಾನಕ್ಕೆ ನೀನು ಬೇಕಲ್ಲವೇ? ಬಿಡು ನನ್ನ ಕೈಯ. ನೀನು ಭಾವಿಸಿದಂತೆ ಭೋಗದ ವಸ್ತು ನಾನಲ್ಲ, ಕನ್ಯೆಯೂ ನಾನಲ್ಲ. ಋಷಿ ಜಮದಗ್ನಿಗಳ ಧರ್ಮಪತ್ನಿ, ವೀರ ಪರಶುರಾಮನ ಜನ್ಮದಾತೆ. ಬಿಡು ನನ್ನ ಕೈಯ. ಆಶ್ರಮದವಳು. ಆ ಆಶ್ರಮವು ನನ್ನ ರಾಜ್ಯದಲ್ಲಿದೆ. ಅದು ನನ್ನದಲ್ಲವೇ? ಆಗಿದ್ದ ಮೇಲೆ ಅವಳು ನನ್ನವಳೇ. ನೀನು ತಪಸ್ಸಿನವಳಲ್ಲವೇ? ನಾನು ನನ್ನ ಅಂತಃಪ್ರಧಾನಶೀಲನ್ನು ಕರೆತಂದು ನೀನು ಹೂ ತರುವಲ್ಲಿ, ನೀರು ತರುವಲ್ಲಿ ಜಲ ಕ್ರೀಡೆ ಆಡುತ್ತೇನೆ. ಅದು ಹೇಗೆ ಹೋಯ್ತು ನಾನು ನೋಡುತ್ತೇನೆ. ಜಮದಗ್ನ್ಯಾಶ್ರಮದಲ್ಲ, ದಾಶದ ವಾಸದಲ್ಲಿ. ಇನ್ನೊಮ್ಮೆದು ಸ್ವಾತಂತ್ರ್ಯದ ನಾಡು. ಈಗ ಆ ಮಾಹಿಸ್ಮತಿ ಮಂಡಲನ್ನಾಳವ ಅರಸನ ದಾಸ್ಯದಲ್ಲಿದ್ದೇವೆ. ನಿಮಗೆ ನೆನಪಿಲ್ಲವೇ? ಆ ಒಂದು ದಿನ ಕಾರ್ತವೀರಾರ್ಜುನ ಆಶ್ರಮಕ್ಕೆ ಬಂದು ತಲೆಗೊಂಡು ಅತಿಥಿ ಮರ್ಯಾದೆಯನ್ನು ಬದಿಗೊತ್ತಿ ಆಶ್ರಮದ ದೇನುವನ್ನು ಕರೆದೊಯ್ಯಲೆತ್ತಿಸಿದನು. ನಾವಿರುವುದು ಆತನಾಳುವ ನಾಡೊಳಗೆ. ಇದು ಗೊತ್ತಿದ್ದು ಕ್ರಾಂತಿ ಏಕೆಂದು ಕೇಳುತ್ತಿರುವಿರ? ಹೌದು, ನಾವು ಅರಣ್ಯವಾಸಿಗಳು, ಆಶ್ರಮ ಜೀವಿಗಳು. ನಮ್ಮ ಕಷ್ಟ ಸುಖ ಬೇಡ ಬಿಡು. ಆ ಪಟ್ಟಣದಲ್ಲಿ ಕಾರ್ತವೀರಾರ್ಜುನನ ದಬ್ಬಾಳಿಕೆಗೆ ಜನರು ನಡಗಿ ಹೋಗಿದ್ದಾರಂತೆ. ಹೌದು, ಆ ಮಾಹಿಷ್ಮತಿಯಲ್ಲಿ ಒಬ್ಬನ ಹೆಂಡತಿ ಚೆಲುವೆಯನ್ನು ಆ ಕಾರ್ತವೀರಾರ್ಜುನನ ಭಾಮೈದುನ ಹಿಡಿದಳೆಯಲೆತ್ತಿಸಿದರಂತೆ. ಹೌದು, ರಾಜ ರಾಜನದ್ದು. ಆ ರಾಜ ತನ್ನವನೆಂದು ಸೊಕ್ಕಿನಿಂದ ಮಾತಾಡಿ ಆಕೆಯ ಕೈ ಹಿಡಿದು ಎಳೆಯಲೆತ್ತಿಸಿದರಂತೆ. ಹೌದು, ಅವನ ಗೋಳ ಕೇಳಿ ಆಕೆಯ ಗಂಡ ಬಂದು ಆಕೆಯ ಮಾನವನ್ನು ಕಾಪಾಡುವುದಕ್ಕಾಗಿ ಅರ್ಜುನನ ಬಾಹುಮೈದುನನ ತಲೆ ಕಡಿದು
ಹೆಣ್ಣಿಗೆ ಬಾರಳೆ ಹೊಡೆಸಿ ಅವನ ಸರ್ವಸ್ವವನ್ನು ಕಿತ್ತುಕೊಂಡು ಬೊಕ್ಕಸಕ್ಕೆ ಹಾಕಿದನಂತೆ. ಅಯ್ಯೋ ಪಾಪ, ಅವನ ಕಣ್ಣ ಕೀಳಿಸಿ ಹೊರಕ್ಕೆ ನೂಕಿದನಂತೆ. ಅವನ ಕಣ್ಣ ಬೀಳಿಸಿ ಹೊರಕ್ಕೆ ನೂಕಿದನಂತೆ. ನೋಡಿದ್ರಲ್ಲ, ಇಂಥದ್ದು ಇನ್ನು ಎಷ್ಟಿದೆಯೋ ಲೆಕ್ಕಕ್ಕೆ ಸಂಖ್ಯೆ ಇಲ್ಲ. ಇದನ್ನೆಲ್ಲ ತಿಳಿದು ಅಂತವನ ಒಟ್ಟೊರಸಲಿಕ್ಕೆ ನನ್ನ ಬೆಸಿ ರಕ್ತ ಧಮನಿಯಲ್ಲಿ ತುಂಬುತ್ತಿದೆ. ಎಲ್ಲದಕ್ಕೂ ಕೊನೆ ಉಂಟು, ಇದಕ್ಕೂ ಕೊನೆ ಉಂಟು. ಎಂದಿನ ಅತ್ಯಾಚಾರಗಳಿಗೆ ಕುದಿಯುವುದು ರಕ್ತ. ಹೌದು, ಇಂದಿನ ಅತ್ಯಾಚಾರಗಳಿಗೆ ಕುದಿಯುವುದು ರಕ್ತ. ಆಹಾಹಾ ಆಹಾ ಆಹಾಹಾ ಆಹಾಹಾ ಆಹಾ ಆಹಾಹಾ ಧುಮು 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 ದುಡಿಯುತ್ತಲಿದೆ ಬಿಸಿ ರಕ್ತದ ಧಮನಿ. ಆಹಾಹಾ ಆಹಾ ಆಹಾಹಾ ಆಹಾಹಾ ಆಹಾ ಬಲ್ಲಿದ್ದದು ಬಟ್ಟಿಟ್ಟದು ನಿನ್ನನೆಯದು ಬಂದೆ ಬಿಟ್ಟದ ತುದಿಗೋಡಿನ ಕೊನೆಯಿಂದಿರದೆ ಜಾರಿ. ಧುಮು ಧುಮು ದುಡಿಯುತ್ತಲಿದೆ ಬಿಸಿ ರಕ್ತದ ಧಮನಿ. ಆಹಾಹಾ ಆಹಾ ಆಹಾಹಾ ಆಹಾಹಾ ಆಹಾ ಆಹಾಹಾ ಮಲೆ ಮೈಯಲ್ಲಿ ಚೆಲ್ಲಿರುವ ಕಲ್ಲುಗಳಲ್ಲಿ ಗಿಡಿಗಾಡಿಸಿ ಅರಿಯುತ್ತರಿ ನಿನ್ನಂದಕ್ಕೆ ಪುಟ ಹಾರುವ ರೀತಿ. ಧುಮು 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 ದುಡಿಯುತ್ತಲಿದೆ ಬಿಸಿ ರಕ್ತದ ಧಮನಿ. ಬಿಸಿ ರಕ್ತದ ಧಮನಿ, ಬಿಸಿ ರಕ್ತದ ಧಮನಿ, ಬಿಸಿ ರಕ್ತದ ಧಮನಿ. ಭಾರ್ಗವ, ಅದೋ ಜಮದಗ್ನಿಗಳು ಕೂಗುತ್ತಿದ್ದಾರೆ. ಹೋಗೋಣ, ಆಮೇಲೆ ಬಂದು ಎಲ್ಲವನ್ನು ವಿವರಿಸುತ್ತೇನೆ. ನಡೆಯಿರಿ. ಏನಾದ್ರೆ ಕೂಗಿದದು? ಗಂಡು ಕೊಡಲಿಯ ಗಂಡ ಸರಿಯುವುದೋ ನಿನ್ನ ಕೊಡಲಿ ಅಲಗು. ಎಂದಿದೆ ಈಗ ಹೊಸದತ್ತು. ಒಳ್ಳೆಯದು. ಇದು ರೇಣುಗೆಯ ಒದೆ ಆಗಬೇಕು. ಅಯ್ಯೋ, ಏನಾಯ್ತು ಅಪ್ಪೆ? ಹೆಣ್ಣು ಹೆಣ್ಣೆಂಬರಿಲ್ಲಿ, ಹೆಣ್ಣಿಗೊಂದು ನಡೆ, ಗಂಡಿಗೊಂದು ನಡೆ. ಸಾಧ್ಯವೇ ಭಾರ್ಗವ? ಮನಸ್ಸು ಜಾರೆಯಾದರೆ ಸಾಕು, ಹೆಣ್ಣು ಶಿಕ್ಷೆಗೆ ಅರ್ಹಳೇನು? ಕೇಳು ಭಾರ್ಗವ, ಈ ಗಂಡಸು ಅತ್ಯಾಚಾರ ಎಸಗಬಲ್ಲ, ಹೆಣ್ಣನ್ನು ಆಳಬಲ್ಲ, ಅಂಕೆ ಮೀರಿದ ಹೆಂಗಸನ್ನು ಶಿಕ್ಷಿಸಲು ಬಲ್ಲ. ಆದರೆ ಹೆಣ್ಣನ್ನು ಆಳಬೇಕೆಂಬುವ ಈ ಅಹಂಕಾರಕ್ಕೆ ನಿನ್ನ ಗಂಡು ಕೊಡಲಿಯಿಂದ ಯಾವ ಶಿಕ್ಷೆ ಕೊಡಬಲ್ಲೆ ಮಗು? ಅಪ್ಪೆ, ನಾನು ಅಸಹಾಯಕ, ತಂದೆಯ ಅಪ್ಪಣೆ ಆಗಿದೆ. ಹೌದಪ್ಪ, ಈಗ ನೀನು ಅಸಹಾಯಕ. ನಾಳೆ ನಿನಗೊಬ್ಬಳು ಅನುದಾಸಿ ಸಿಕ್ಕಾಗ ನೀನು ಕೂಡ ಗಂಡೆಂಬ ಅಹಂಕಾರದಿಂದ ಮೆರೆಯುವವ. ಇಲ್ಲ ಅಪ್ಪೆ. ನೋಡು ಭಾರ್ಗವ, ತಲೆ ಕಡಿಯುವುದರಿಂದ ನಿನ್ನ ಧರ್ಮ ಉಳಿದಿದ್ದೆ, ಅದು
ಹೆಣ್ಣಿನ ತಲೆ ಕಡಿಸಿ ಉಳಿಸಿಕೊಳ್ಳುವ ಪತಿಧರ್ಮ ಅದಾವುದಿದೆ? ನಿನ್ನ ಕೊಡಲಿ, ಅದು ಗಂಡು ಕೊಡಲಿಯೇ ಆಗಿದ್ದರೆ ಮೊದಲು ಹೆಣ್ಣು ಹೊನ್ನು ಮಣ್ಣುಗಳನ್ನೇ ಕಬಳಿಸುವ ಅತ್ಯಾಚಾರಿಗಳ ತಲೆ ಕತ್ತರಿಸು. ದುಷ್ಟರ ಸಂಹಾರಕ್ಕಾಗಿ ಕೊಡಲಿ ಎತ್ತು. ಭಾರ್ಗವ, ಮಾಡಿ ಮುಗಿಸಬೇಕಾದ ಕೆಲಸಕ್ಕೆ ಮಾತುಗಳು ಬೇಡ. ಒಪ್ಪಣೆ. ನಿಲ್ಲು ಭಾರ್ಗವ. ನನಗೆ ಜೀವ ಕೊಡುವ ಶಕ್ತಿ ಯಾರಿಗಿದೆಯೋ ಅಂತವರು ಮಾತ್ರ ನನ್ನ ಜೀವ ತೆಗೆಯಲಿ. ಭಾರ್ಗವ, ಕಾಪಾಡಬೇಕು, ಕಾಪಾಡಬೇಕು. ತಿನ್ನುವ ಪುಣ್ಯ. ಭಾರ್ಗವ, ಕೊಡಲೀಳು. ಯಾರಿವನು? ಪ್ರಜಾಪೀಡಕ ಕಾರ್ತವೀರಾರ್ಜುನನ ಗುಪ್ತಚರ. ಹೆದರಬೇಡ. ಯಾಕಾಗಿ ಓಡಿ ಬಂದೆ? ಇಂದು ಕಾರ್ತವೀರಾರ್ಜುನ ಆಶ್ರಮದ ಹೆಣ್ಣೊಬ್ಬಳನ್ನು ಕಂಡನಂತೆ. ಅದಕ್ಕೆ ಅವರನ್ನು ಅರಮನೆಗೆ ಕರೆತರಬೇಕೆಂದು ಹೇಳಿ ಕಳಿಸಿದ್ದಾರೆ. ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ರೇಣುಕೆಯೋ ಹೆಣ್ಣು? ಹೌದು. ಏನೋ ಆ ಕಾರ್ತವೀರ್ಯ ನನ್ನ ಅಬ್ಬೆ ಮೇಲೆ ಕಣ್ಣು ಹಾಕಿದಾನೆ. ಹೌದು ಭಾರ್ಗವ, ಈ ದಿವಸ ರೇಣುಕೆಯು ಹೂಪೆಯಲು ಹೊರ ಹೋದಾಗ ಆ ಕಾರ್ತ್ಯವೀರ್ಯನ ಕಂಡು ಛಾರೆಯಾದಳು ಮನದಿ. ಮಡಿಯು ಹಾಳಾಯಿತೆಂಬ ಸಿಟ್ಟಿಗೆ ರೇಣುಕೆ ತಲೆ ಕಡೆಗೆ ಹೇಳಿದ್ದು ನಿನಗೆ. ಕೇಳಿದೆ ರೇಣುಕೆ, ನಿನ್ನ ಕಾರಣದಿಂದಾಗಿ ಆ ರಾಜನ ಕಣ್ಣು ಆಶ್ರಮದ ಮೇಲೆ ಬಿತ್ತು. ದೂತ, ಹೋಗಿ ಹೇಳು ನಿನ್ನ ರಾಜನಿಗೆ ರೇಣುಕೆಯ ತಲೆ ಕಡೆಯಲಾಯಿತೆಂದು. ಹೊರಡು. ಭಾರ್ಗವ, ಈಗ ನಡೆ. ನಿನ್ನ ಜನ್ಮದಾತನ ಆಜ್ಞೆಯಂತೆ ತಲೆ ಕಡಿಯುವ ಮನಸ್ಸಾದರೆ ಕಡಿದು ಬಿಡು. ನಿಲ್ಲು ಭಾರ್ಗವ. ಗಂಡಿಗೆ ಮಾತ್ರವೇ ಧರ್ಮವೆಂಬ ಅಪರಾಧ ನನಗೆ ಅಂಟಿಕೊಂಡು ಬಿಟ್ಟಿತ್ತು. ಮಾತಿಗೆ ಬಂದು ಬಿಟ್ಟಿತ್ತು ಸಿಟ್ಟಿನ ವರದಲ್ಲಿ. ಆದರೆ ಋಷಿಯ ಮಾತು ಆಗಬೇಕಾದ ಅನಿವಾರ್ಯ ಧರ್ಮ ಸಂಕಟಕ್ಕೆ ಬಂದಿದೆ. ಇಗೋ, ಕುಂಬಳಕಾಯಿಲಿ ಕೆನ್ನೀರ ಹಾಕಿ ಅದೇ ಮಾತೃ ಸಮಾನನೆಂದು ಭಾವಿಸಿ ಸೀಳಿ ಬಿಡು. ಅಪ್ಪಣೆ. ನಿತ್ಯ ಸುಮಂಗಲಿ ಪಾಪ ನಿರ್ಮುಕ್ತಳು ಜಗದಾತಾಯಿ. ತಾಯಿ ರೇಣುಕೆ ಮತ್ತೆ ಹುಟ್ಟಿ ಬಂದಳು. ಲೋಕ ಕಲ್ಯಾಣಕ್ಕೆ ನಿತ್ಯ ಸುಮಂಗಲಿ ಪಾಪ ನಿರ್ಮುಕ್ತಳು ಜಗದಾತಾಯಿ. ತಾಯಿ ರೇಣುಕೆ ಮತ್ತೆ ಹುಟ್ಟಿ ಬಂದಳು. ಲೋಕ ಕಲ್ಯಾಣಕ್ಕೆ ನಿತ್ಯ ಸುಮಂಗಲಿ ಪಾಪ ನಿರ್ಮುಕ್ತಳು ಜಗದಾತಾಯಿ. ತಾಯಿ ರೇಣುಕೆ ಮತ್ತೆ ಹುಟ್ಟಿ ಬಂದಳು. ಲೋಕ ಕಲ್ಯಾಣಕ್ಕೆ, ಲೋಕ ಕಲ್ಯಾಣಕ್ಕೆ. ಸಮಾಧಾನವಾಗಿದೆ ತಾಯಿ. ಇಲ್ಲವಪ್ಪ, ಇದು ಕೂಡ ಒಪ್ಪಿತವಲ್ಲ. ಹೆಣ್ಣನ್ನು ಶೋಷಿಸುವ ಮತ್ತೊಂದು ಉಪಾಯವಿದೆ. ಹಾಗಿದ್ದರೆ ಆ ಕಾರ್ತವೀರ್ಯನ ತಲೆ ತಂದು ಕೊಡಲೆ? ಅದು ನಿನ್ನಿಂದ ಸಾಧ್ಯ ಎಂದು ನಾನು ಬಲ್ಲೆ. ನಿಲ್ಲು ಭಾರ್ಗವ. ಇದು ಆ ಕಾರ್ತ್ಯವೀರ್ಯ ಆಡುವ ನಾಡು. ಅವನ ಸೀಮೆಯಲ್ಲಿ ನಾವಿದ್ದೇವೆ. ಆರ್ಯ, ಆ ಕಾರ್ತವೀರ್ಯನ ಪಟಳ ಹೆಚ್ಚಿತು. ನೀವು ಆಜ್ಞೆ ಇದ್ದರೆ ಹಿಂದೆ ಈಗಲೇ ಅವನನ್ನು ನಿರ್ನಾಮ ಮಾಡಿಬಿಡುವೆ. ನೀನೇನು ಮಾಡಬಲ್ಲೆ ಭಾರ್ಗವ? ಅವನು ಕಾಲಾಳು, ಬಲ್ಲಾಳು, ಗಜಸೇನೆ ದಂಡುಗಳ ಉಳ್ಳವನು, ಗೋಡೆ ಕೊತ್ತಾಗಳ ಒಡೆಯ. ನೀನೊಬ್ಬನೇ ಹೋಗಿ ಮಾಡುವಿಯಾದರೂ ಏನು? ಆರ್ಯ, ನನ್ನಲ್ಲಿ ಧರ್ಮ ಉಂಟು. ಅಧರ್ಮದ ಅಳಿವಿಗಾಗಿ ಕಟ್ಟುಕೊಳ್ಳಲಿ ಎತ್ತುವೆ. ರಸ ಹೋಗಲಿ, ಅಜನ ಗುಂಡಿಗೆ ಹೋಗಲಿ, ಮುರಹರನ ಬಸಿರ ಒಂದ ಅವರಿಯ ಒಕ್ಕರು. ಈ ರೌದ್ರ ಗಂಡು ಕೊಡಲಿಯ ಮನೆಯನ್ನು ಅವನಿಗೆ ತೋರಿಸಿದ ಬಿಡುವನೆ. ನಾನು ಪ್ರಳಯ ಕಾಳನಲ ಬಲೆಗೆ ಬಲಿಯಾಗಿ ಬೇಟೆಯನ್ನು ಎದುರಿಸುವೆನು. ಭಾರ್ಗವ, ಈಗ ಮನುಷ್ಯರಲ್ಲಿ ಮನುಷ್ಯತ್ವದ ಜ್ವರ ಹೆಚ್ಚಬೇಕಿದೆ. ಸಾವು, ನೋವು, ಅತ್ಯಾಚಾರಗಳೆಂಬ ಕೊಳಕು ಮನಸ್ಸುಗಳು ಶುದ್ಧಗೊಳ್ಳಬೇಕಿದೆ. ಜಾತಿಯ ಮಾಯ
ಧರ್ಮದ ಕಾರ್ಯ, ವರ್ಣದ ಕ್ರೌರ್ಯ, ಅಧಿಕಾರವೆಂಬ ಅಹಂಕಾರಗಳು ನಶಿಸಬೇಕಿದೆ. ಇದಕ್ಕಾಗಿ ಕೆಲವು ದಿನ ಕಾಯಬೇಕು. ಆವೇಶ ಬೇಡ, ನಿನ್ನೊಳಗೆ ನೀನು ಶಾಂತನಾಗು. 2 ದಿನ ಕಳೆಯಲಿ. ಧ್ಯಾನಕ್ಕೆ ಹೊತ್ತಾಯಿತು, ಪೂಜೆಗೆ ಅಣಿಯಾಗಲಿ ಭಾರ್ಗವ. ಅಪ್ಪಣೆ ಅಯ್ಯ. ಮಧ್ಯಾಹ್ನದ ಹುರಿ ಬಿಸಿಲು ಕ್ಷಣಕಾಲವಲ್ಲವೇನು? ಆದರೂ ಭಾರ್ಗವನ ಸಿಟ್ಟು ತಡೆದಿಲ್ಲ. ಜನಪರದ ಹಿತಕ್ಕಾಗಿ ಅವನ ಈ ರೋಷವಲ್ಲವೇ ಅವನದು ಕ್ರಾಂತಿಯ ಕೈ. ಇವತ್ತು ಮುಂಜಾನೆ ಶ್ರೇಷ್ಠಿ ಒಬ್ಬನ ಮಗಳನ್ನು ಆ ಕಾಂತ ವಿರಾಜನ ಹೊತ್ತೊಯ್ಯಂತೆ ಪ್ರಜೆಗಳ ಪಾಲಿಗೆ ರಾಜನೇ ಎನ್ನಲಾಗಿದ್ದಾನೆ. ಹೌದು, ಏಳೆ ಭಾಗದಲ್ಲಿ ಎಣಿಸಲು ಅಸಾಧ್ಯವಿರುವ ಜನರು ಇರುವಾಗ ಯಾವನೋ ಒಬ್ಬನನ್ನು ಆಯ್ದಕ್ಕೆ ಅರಸನನ್ನಾಗಿ ಮಾಡುವುದು ಮೂರ್ಖತನ. ಆ ಅರಸನ ದುಷ್ಟನಾಗಿದ್ದ ಮೇಲೆ ಅವನ ಹೊರಸಲೇಬೇಕು. ಹೌದು, ಅವನ ಹುಟ್ಟೊರೆಸಲೇಬೇಕು. ಅಯ್ಯೋ ಭಾರ್ಗವ, ಮೋಸವಾಯಿತು, ಮೋಸ. ಏನಾಯ್ತು ನನ್ನೊಳಗೆ? ಅಯ್ಯನಿಗೇನಾಯ್ತು? ಅಯ್ಯನಿಗೆ ಸಾವೆ. ಯಾರದಿ ಕಾರ್ಯ, ಯಾರದಿ ಕೊಲೆಯ ಕೈ? ಅವನೇ ಅಪ್ಪ, ಆ ಕಾರ್ತವೀರ್ಯ. ಕಾರ್ತವೀರ್ಯ? ಎಲ್ಲೆಲ್ಲಿಯೂ ಕಾರ್ತವೀರ್ಯ. ಎಲ್ಲಿವನು ಆ ಪಾಪಿ? ಕೇಳು ಭಾರ್ಗವ, ತೂತನೊಬ್ಬನು ನನ್ನ ವಧೆಯ ವೃತ್ತಾಂತವನ್ನು ಅವನಿಗೆ ಅರಿದನಂತೆ. ಅದ ಕೇಳಿ ಬಂದಿಲ್ಲಿ ಸಮಾಧಿಯಲ್ಲಿದ್ದವನನ್ನು ಮೂದಲಿಸಿದನು. ಇವರು ಏನನ್ನು ಮಾತನಾಡಲಿಲ್ಲ. ಅವನ ಪಿತ್ತನತ್ತಿಗೇರಿ ಕಿತ್ತ ಸುರುಗೆಯನ್ನಿರಿದು ನನ್ನ ಕೂಗ ಕೇಳಿ ಓಡಿ ಹೋದ. ಅರಸನಿಗೆ ನನ್ನ ಕಂಡರೆ ಗೊತ್ತಾಯ್ತು ತಾಯೇ. ಮದಕದ ಮೂಳೆ ಮುರಿಯಲಿಕ್ಕಿದುವೆ ಕೊನೆಯ ಕಟ್ಟಿ. ಮುಗಿಯಿತು ಅವನ ಕತೆ. ಐರನೇ ಸಮಾಧಿಯಾಯಿತು. ಅಯ್ಯನಪ್ಪನೆ ಪಡೆವೆ. ಸಾಧ್ಯವಿಲ್ಲ. ಕ್ರಾಂತಿ ಕಾಳಾಂಗಿದುವೆ ಸರಿ ಹೊತ್ತೆದ್ದು ಉರಿಯುವೆನು. ಸಂಗಾತಿಗಳೇ, ನಮ್ಮಲ್ಲಿ ಕೆಚ್ಚುಂಟು. ನಮ್ಮ ಬಲ ತೋಳುಗಳಲ್ಲಿ ಪೂರ ನಂಬಿಕೆ ಉಂಟು. ಧರ್ಮದ ಹೆಜ್ಜೆ ಇಡುವ ಈ ಕಂಡುಗೊಳಲಿಗಳಿಗೆ ನಮಗೆ ಸಾಕ್ಷಿ. ತಾಯಿ, ಅರಸು ನಮ್ಮನ್ನು. ಧನ್ಯೋಸ್ಮಿ ಭಾರ್ಗವ, ನಿನ್ನದೇ ನಾಡಭಕ್ತಿ. ಈ ನಾಡಿನ ಹೆಣ್ಣು ಮಕ್ಕಳ ಸೈರಣೆ ಸಾಕಾಗಿ ಹೋಗಿದೆ. ದಿನಕ್ಕೊಂದು ಅತ್ಯಾಚಾರ, ದಿನಕ್ಕೊಂದು ದೌರ್ಜನ್ಯ. ಹೆಣ್ಣು ಮಕ್ಕಳೆಂದರೆ ಇವರಿಗೆಷ್ಟು ಸಸಾರ. ಎಳೆ ಮಗುವಿನಿಂದ ಹಿಡಿದು ಮುದಿ ಹೆಂಗಸಿನ ತನಕ ಅತ್ಯಾಚಾರಕ್ಕೆ ಒಳಗಾಗುತ್ತಿದ್ದಾರೆ. ಧರ್ಮದ ನೆಲೆಗಟ್ಟು ಇದಲ್ಲಪ್ಪ. ಅತ್ಯಾಚಾರಗಳು ನಿಲ್ಲ
ಶುಭವಾಗಲಿ. ರಾಮ ಪರಶುರಾಮ ರಾಮ ಪರಶುರಾಮ ವೀರನಿವನು ಧೀರನು ಗಂಡು ಗೊಡಲಿಯ ಶೂರನು ಅಕ್ಕ ತಂಗಿ ತಾಯಿಯರ ರಕ್ಷಣೆಯ ಮಾಡುವವನು ರಾಮ ಪರಶುರಾಮ ರಾಮ ಪರಶುರಾಮ ನ್ಯಾಯ ನೀತಿ ಧರ್ಮಕ್ಕಾಗಿ ಪರಶು ಎತ್ತಿ ನಿಂದವನು ರಾಮ ಪರಶುರಾಮ ರಾಮ ಪರಶುರಾಮ ಭಾರ್ಗವ, ಆ ಪ್ರಜಾಪೀಡಕನ ತಲೆ ಕಡಿಯಬೇಕಲ್ಲವೇ? ಹೌದು. ಭಾರ್ಗವ, ಅವನ ತಲೆ ಕಡಿಯುವುದರಿಂದ ಅತ್ಯಾಚಾರಗಳು ಈ ಭೂಮಿಯಲ್ಲಿ ನಿಲ್ಲುತ್ತವೆ. ನಿಲ್ಲುತ್ತವೆ. ಅಂತವರು ಈ ಭೂಮಿಯ ಮೇಲೆ ಮತ್ತೆ ಮತ್ತೆ ಹುಟ್ಟುತ್ತಲೇ ಇರುತ್ತಾರೆ. ಹೌದು, ಅಂತವರು ಈ ಭೂಮಿ ಮೇಲೆ ಮತ್ತೆ ಮತ್ತೆ ಹುಟ್ಟುತ್ತಲೇ ಇರುತ್ತಾರೆ. ಅಂತವರಿಗೆ ಈ ಗಂಡು ಗೊಡಲಿಗಳೇ ಪ್ರತ್ಯುತ್ತರ ಕೊಡುವುದು. ಈ ಗಂಡು ಗೊಡಲಿಗಳೇ ಪ್ರತ್ಯುತ್ತರ ಕೊಡುವುದು. ರಾಮ ಪರಶುರಾಮ ರಾಮ ಪರಶುರಾಮ ವೀರನಿವನು ಧೀರನು ಗಂಡು ಗೊಡಲಿಯ ಶೂರನು ರಾಮ ಪರಶುರಾಮ ಅಲ್ಲಿ ನೋಡು, ಬಂದೇ ಬಿಟ್ಟನು ಕಾರ್ತ್ಯವೀರ್ಯ. ನೀನೆಯೋ ಗಂಡು ಗೊಡಲಿಯ ಪರಶುರಾಮ. ಕೆಲವು ಬನ್ನಿ. ಏ ನಾಡಿನ ಹೆಣ್ಣು ಮಕ್ಕಳೆಂದರೆ ಏನಂತ ತಿಳಿದಿರವೆ? ಅವರು ದುರ್ಗೆಯರು, ಮಾತೆಯರು. ಮಾಡುವ ಮೊದಲ ಅಕ್ಷರವೇ ಅಮ್ಮ. ಈ ನಿನ್ನ ಧರ್ಮದ ನಡೆ ಎಂದೇ ಕೊನೆಯಾಗಲಿ. ನಿನ್ನ ಕೈಯಲ್ಲಿ ಕೊಳ್ಳಿಬಿದ್ದಾಕ್ಷಣ ನಿನ್ನಾಡು ವಾರಸನ ಮೇಲೆ ಕೆತ್ತಬಲ್ಲ ಯಾರೀನು? ನಿನ್ನನ್ನು ಬಿಡುವವರೇ ಬಾರಲಿಯೇ. ಮತ್ತೆ ಹುಟ್ಟಬಹುದು. ಅಂತವರಿಗೆ ಈ ಗಂಡು ಗೊಡಲಿಗಳೇ ಪ್ರತ್ಯುತ್ತರ ಕೊಡುವುದು. ಈ ಗಂಡು ಗೊಡಲಿಗಳೇ ಪ್ರತ್ಯುತ್ತರ ಕೊಡುವುದು. ನಿಲ್ಲಿಸು ಭಾರ್ಗವ, ಸಾಕು ಮಾಡು ಈ ಸಂತಸವ. ತಂದೆಯ ಸಾವಿಗೆ ಮೊದಲಾಗಿ ಹಿಡಿದ ಈ ಗಂಡು ಗೊಡಲಿಯ ಕೆಳಗಿಳು. ರಕ್ತದ ಹನಿಗಳು ಆಶ್ರಮದಲ್ಲಿ ದುರ್ವ್ಯಸನವನ್ನು ದುರ್ಮದವನ್ನು ಬೆಳೆಸಿಯಾವು. ನೋಡಲು ಶಮಂತಕ ಪಂಚಕಂ ನಿನ್ನೆದರಿಗಿರುವುದು. ಜ್ಞಾನಿಯಾದವನು ನೀನು. ನಿನ್ನೊಳಗೆ ನೀನು ಶಾಂತನಾಗು ಪರಶುರಾಮ, ಶಾಂತನಾಗು. ಸತ್ತ ಸ್ವೇರಲ್ಲೇ ನಡೆದು ಹೀಗಾಯ್ತು ಮನೆ. ಅರಿವಿಲ್ಲದಲ್ಲ. ಆರದಿರಲಿ ಬೆಳಕಿನ ಕುಡಿ ಎಂದು
ದೌರ್ಜನ್ಯದ ವಿರುದ್ಧ ಈ ಗಂಡು ಕೊಡಲಿ ಎತ್ತಿದೆ. ಬೆಳಕು ನನ್ನೊಡನೆ ಸಂಚರಿಸಿತು. ಹಾಗೂ ಅದರೊಳಗೆ ಒಕ್ಕೆನು ಉಡಲಿಯ ಮುನೆ ನೀರೊಳಗೆ ಹತ್ತಿ ತೆಗೆದಂತಾಯಿತು. ಸಂಗಾತಿಗಳೇ, ನಾನಿನ್ನು ಪೂರ್ಣಗೊಳ್ಳಬೇಕು, ತಪೋನಿರತನಾಗಬೇಕು. ಅಯ್ಯನಾತ್ಮಕ್ಕೆ ಶಾಂತಿ ಕೋರಿ ಈ ಸಕಲ ನೆಲವನ್ನು ನಿಮಗೆ ಬಿಟ್ಟು ಹೋಗಬೇಕು. ಕಶ್ಯಪ, ನನ್ನ ಗೆಳೆಯರಿಗೆ ಮತ್ತು ನಿಮಗೆ ಈ ನೆಲದ ಹಕ್ಕುಂಟು. ಅಯ್ಯನಾತ್ಮಕ್ಕೆ ಶಾಂತಿ ಕೋರಿ ತಪೋಗೈಯುವೆ. ಮಗನೇ, ಇದು ಮುಗಿಯದ ಯುದ್ಧವಲ್ಲಪ್ಪ. ಈಗ ಪ್ರಾರಂಭಿಸಿ ನೀ ಎತ್ತ ಹೊರಟೆ. ಕೇಳಿಂಗೆ ಕೇಳಿಲ್ಲ. ನೀನು ಮಾಡಿದ್ದು ನನಗೇನು ಅನಿಸಿಲ್ಲ. ನೀನು ಇಲ್ಲೇ ಉಳಿಯಬಹುದಲ್ಲಪ್ಪ. ಅಪ್ಪೆ, ತಾಯಿ ತೆರೆ ಕೆಡುವುದರೊಂದಿಗೆ ಆರಂಭವಾದ ಈ ಆಟ ದುಷ್ಟನೊಬ್ಬನ ತೆರೆ ಕೆಡುವುದರೊಂದಿಗೆ ಮುಕ್ತಾಯವಾಯಿತು. ನಾನಿಂದು ಬರುತ್ತೇನೆ. ಇವರೆಲ್ಲ ನಿನ್ನ ಮಕ್ಕಳೇ. ನೋಡಿಕೋ ತಾಯಿ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದು ತುಂಬಿ ಇದು ತುಂಬಿ ಯಾವುದು ತುಂಬಿ ಬರದೆ. ಅದು ತುಂಬಿ